ವೆಲ್ಕಮ್ ಬ್ಯಾಕ್. ಇನ್ನು ನಿನ್ನೆ ಸಂಸತ್ ಭವನದ ಮುಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಕೂಡ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾ ನಾರಿ ಶಕ್ತಿಯ ಬಗ್ಗೆ ಮಾತನಾಡಿದ್ರು. ಮಹಿಳೆಯರ ಸಬಲೀಕರಣಕ್ಕಾಗಿ ನಮ್ಮ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ತರ್ತಾ ಇದೆ, ಅವರಿಗೆ ಸಿಹಿಯನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾದರೆ ಇವತ್ತಿನ ಬಜೆಟ್ನಲ್ಲಿ ಮಹಿಳೆಯರಿಗೆ ಸಿಗುತ್ತಾ ಲಕ್ಷ್ಮಿಯ ಕೃಪಾ ಕಟಾಕ್ಷ? ನಾರಿ ಶಕ್ತಿಗೆ ಮತ್ತಷ್ಟು ಆರ್ಥಿಕ ನೆರವು, ಮಹಿಳಾ ಸಮ್ಮಾನ್ ಯೋಜನೆ ವಿಸ್ತರಣೆ ಆಗುತ್ತಾ? ಲಾಡ್ಲಿ ಬೆಹನ್ ಮಾದರಿ ಯೋಜನೆಯನ್ನ ಘೋಷಣೆ ಮಾಡ್ತಾರಾ? ಅರ್ಥಾತ್ ಗೃಹಲಕ್ಷ್ಮಿ ಯೋಜನೆ ತರ ಮಹಿಳಾ ಉದ್ಯಮಿಗಳಿಗೆ ಮುದ್ರಾ ಸಾಲ ಹೆಚ್ಚಳ ಮಾಡುವ ಸಾಧ್ಯತೆಗಳು ಉಂಟು. ಮಹಿಳಾ ಉದ್ಯಮಿಗಳಿಗೆ ತೆರಿಗೆ ವಿನಾಯಿತಿಯನ್ನ ಕೊಡುವ ಸಾಧ್ಯತೆಗಳು. ಗೃಹ ಸಾಲಗಳಲ್ಲಿ ಮಹಿಳೆಯರಿಗೆ ತೆರಿಗೆ ವಿನಾಯಿತಿ ನಿರೀಕ್ಷೆಗಳಿದೆ. ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕಡಿಮೆ ಬಡ್ಡಿ ಸಾಲವನ್ನ ಕೊಡ್ತಾರಾ? ವರ್ಕಿಂಗ್ ವುಮೆನ್ಗೆ ಹಾಸ್ಟೆಲ್ಗಳ ಸಂಖ್ಯೆ ಹೆಚ್ಚಳ ಮಾಡುವ ಸಾಧ್ಯತೆ. ಮಾರುಕಟ್ಟೆ ಆಧಾರಿತ ಮಹಿಳೆಯರ ಉದ್ಯಮಕ್ಕೆ ನೆರವು. ಮಹಿಳೆಯರಿಗೆ ವಿಶೇಷ ವಿನಾಯಿತಿ ಯೋಜನೆಗಳು. ಮಹಿಳಾ ಉದ್ಯೋಗ ಸೃಷ್ಟಿಗೆ ಹೊಸ ನೀತಿ ಜಾರಿಯಾಗುತ್ತಾ? ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ಮಾತನಾಡ್ತಾ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಕೂಡ ಇರಲಿ ಅಂತ ಪ್ರಾರ್ಥಿಸ್ತೀನಿ, ಮುಖ್ಯವಾಗಿ ನಾರಿ ಶಕ್ತಿ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಸರ್ಕಾರ ತೆಗೆದುಕೊಳ್ಳಿ ನಾರಿ ಶಕ್ತಿಯ ಬಗ್ಗೆ ಮಾತನಾಡುತ್ತೆ. ಕಳೆದ ಬಾರಿಯ ಬಜೆಟ್ನಲ್ಲೂ ಕೂಡ ಮುದ್ರಾ ಯೋಜನೆಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಮಹಿಳೆಯರು ಉದ್ಯಮದಲ್ಲಿ ತೊಡಗಿಸ್ಕೋಬೇಕು ಅನ್ನೋದರ ಬಗ್ಗೆ ಮಾತನಾಡ್ತಾ ಇದ್ರು ಕುಮಾರ್ ಸರ್. ಈಗ ಮಹಿಳಾ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಾರಿ ಶಕ್ತಿಯ ಬಗ್ಗೆ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ. ಜೊತೆಗೆ ಮುದ್ರಾ ಯೋಜನೆಗೆ ಸಂಬಂಧಪಟ್ಟಂತೆ ಮಹಿಳೆಯರಿಗೇನೆ ಈ ಮುದ್ರಾ ಯೋಜನೆ ಸಾಲ ಕೊಡಬೇಕು ಅಂತ ಹೇಳ್ತಾರೆ. ಏನು ಹೇಳ್ತೀರಾ? ನಾನು ಈ ಮಾತನ್ನು ಖಂಡಿತ ಶ್ಲಾಘಿಸ್ತೇನೆ. ನಾವೆಲ್ಲವನ್ನೂ ವಿರೋಧಕ್ಕಾಗಿ ವಿರೋಧ ಮಾಡೋದು, ವಿರೋಧ ಪಕ್ಷವಾಗಿ ಅಥವಾ ಇಲ್ಲ ಆಡಳಿತ ಪಕ್ಷವಾಗಿ, ಕೇಂದ್ರದಲ್ಲಿ ಬೇರೆ ಪಕ್ಷ ಇದೆ ಅಂಥೇಳಿ ವಿರೋಧ ಮಾಡೋದು ಬೇರೆ. ಆದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಪರಸ್ಪರರು ಎಲ್ಲ ಒಕ್ಕೂಟ ವ್ಯವಸ್ಥೆ ಅಡಿಯಲ್ಲಿ ಇರುವಂಥ ಎಲ್ಲ ರಾಜ್ಯಗಳಿಗೂ ಒಂದೇ ಮಲತಾಯಿ ಧೋರಣೆಯನ್ನು ತೋರಿಸದೆ ಒಂದೇ ಮಾನದಂಡದ ಅಡಿಯಲ್ಲಿ ಎಲ್ಲ ರಾಜ್ಯಗಳನ್ನು ಉನ್ನತೀಕರಣ ಮಾಡಿಸೋದಕ್ಕೆ ಮತ್ತು ಅಲ್ಲಿಯ ಜನರನ್ನು ಸಬಲೀಕರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಯಾವಾಗಲೂ ಚಿಂತನೆ ಮಾಡಬೇಕು. ಇವರು ಚಿಂತನೆಗಳೆಲ್ಲ ಹೇಗಿದೆ ಅಂತಂದರೆ, ಹೇಳೋದು ಒಂದು, ಮಾಡೋದು ಇನ್ನೊಂದು. ಹೇಳಿದಂತೆ ಯಾವುದೂ ನಡ್ಕೊಂಡಿಲ್ಲ ಇವರು. ಒಂದು ನಾವು ನಡ್ಕೊಂಡಿದ್ದೇವೆ ಅಂದರೆ ಅದು ಇಲ್ಲ. ರಾಮ ಮಂದಿರ ಕಟ್ತೀವಿ ಅಂದರು, ಕಟ್ಟಿದ್ದೀರಾ, ಸಂತೋಷ. ಪರಶುರಾಮನ ಫೋಟೋ ಪಕ್ಕಕ್ಕಿಟ್ರಿ, ರಾಮನ ಫೋಟೋ ಇಟ್ಕೊಂಡ್ರಿ, ಅದನ್ನು ಈಗ ಪಕ್ಕಕ್ಕಿಟ್ರಿ, ಆಂಜನೇಯನ ಫೋಟೋ ಇಟ್ಕೊಂಡಿದ್ದೀರಿ. ರಾಮನ ಜೊತೆಯಲ್ಲಿ ಸೀತೆ, ಲಕ್ಷ್ಮಣ, ಆಂಜನೇಯ ಇರೋದೆಲ್ಲಪ್ಪ ಇದೆ, ಬಾಲರಾಮ ಅಂತೀರಿ. ಅಂದರೆ ಇವಾಗ ಒಂದು ಪ್ರಹಸನ, ಮುಂದೆ ಇನ್ನೊಂದು ಚುನಾವಣೆ ಬರ್ತದಲ್ಲ ಅವಾಗ ಒಂದು ಪ್ರಹಸನ ಮಾಡೋದಕ್ಕೆ ಈ ಡ್ರಾಮಾಗಳು. ಅಂದರೆ ಇವರು ಹೆಂಗೆ ಟೋಪಿ ಆಗ್ತಾರೆ ಜನರಿಗೆ ಅನ್ನೋದು ನಾನು ಉದಾಹರಣೆ ಹೇಳಿದ್ದು. ಅದೇ ರೀತಿ ಯೋಜನೆಗಳ ವಿಷಯದಲ್ಲೂ ಅಷ್ಟೇ. ಆಯ್ತಪ್ಪ, ಬಾಲರಾಮ ಮಹಿಳೆಯರ ಬಗ್ಗೆ ಭಾಳ ಗೌರವ ಕೊಡ್ತೀರಿ, ಅವ್ರ ಅಮ್ಮಂದು ಯಾಕಪ್ಪ ಇಟ್ಟಿಲ್ಲ ಪಕ್ಕದಲ್ಲಿ ವಿಗ್ರಹ? ಇಡಬೇಕಲ್ವಾ? ಬಾಲ ಅಲ್ವಾ ರಾಮ, ಅವ್ರ ತಾಯಿಗೆ ಯಾಕಪ್ಪ ಇಟ್ಟಿಲ್ಲ? ನಾರಿ ಶಕ್ತಿ ಬಗ್ಗೆ, ನಾರಿ ಯೋಜನೆ ಬಗ್ಗೆ ಹೇಳ್ತೀರಿ. ಅಲ್ಲಲ್ಲ, ನಾನು ಹೇಳ್ತೇನೆ ಒಂದು ವಿಚಾರ ನೋಡಿ, ಸಿಹಿಯನ್ನು ಹಂಚ್ತಾ ಇರುವಂಥದ್ದು, ಸಿಹಿ ಹಂಚ್ತಾ ಇದ್ದಾರೆ ನೋಡಿ. ನಾರಿ ಶಕ್ತಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ನೋಡಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಮಹಿಳೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಮಹಿಳೆ. ನಾರಿ ಶಕ್ತಿಯ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಈಗ ಸಿಹಿಯನ್ನು ಹಂಚುತ್ತಾ ಇರುವಂಥದ್ದು ದ್ರೌಪದಿ ಮುರ್ಮು ಅವರು ನಿರ್ಮಲಾ ಸೀತಾರಾಮನ್ ಅವರಿಗೆ ವಾಡಿಕೆ, ಸಕ್ಕರೆ ಕೊಡುವಂಥದ್ದು ವಾಡಿಕೆ. ಮುಂದುವರಿಸಿ. ಈಗ ಮುದ್ರಾ ಯೋಜನೆ ಬಗ್ಗೆ ನೀವು ಮಾತನಾಡಿ, ಅದ್ರ ಜೊತೆಗೆ ಒಂದನ್ನು ಹೇಳ್ತೀನಿ. ಮನ್ರೇಗಾ ಯೋಜನೆ ಇದು 250 ರೂಪಾಯಿ ಕೊಡ್ತಿದ್ದೀರಿ, 375 400 ರೂಪಾಯಿಗೋ ಏರಿಸ್ತಾರ. ಈಗ ಅಲ್ಲಿ ಅತಿ ಹೆಚ್ಚು ಉದ್ಯೋಗಾಕಾಂಕ್ಷಿಗಳಿರೋದೇ ಮಹಿಳೆಯರು. ಅವ್ರ ಉದ್ಯೋಗಕ್ಕೆ ನೀವೇನು ಸಹಕಾರ ಕೊಡ್ತೀರಿ? ಈ ಸಾರಿ ಬೆಲೆ ಅವ್ರಿಗೆ 100 ರೂಪಾಯೋ 200 ರೂಪಾಯೋ ಅವ್ರ ದಿನಗೂಲಿ ಹೆಚ್ಚಿಸ್ತಾರಾ? ಅದು ಬಹಳ ಮುಖ್ಯ ಅಲ್ವಾ? ಮುದ್ರಾ ಯೋಜನೆ ಅಡಿಯಲ್ಲೇ ಬರಲ್ವಾ? ಅದನ್ನು ಬರುತ್ತಲ್ವಾ? ಬರೀ ಉದ್ಯೋಗ ಸೃಷ್ಟಿ ಮಾಡೋ ಫ್ಯಾಕ್ಟ್ರಿಗಳನ್ನ ತಯಾರು ಮಾಡೋರು ಮಾತ್ರ ಅಲ್ಲ, ನಿಮ್ಮದೇ ಯೋಜನೆ. ಭಾರತ ಸರ್ಕಾರ ಮನಮೋಹನ್ ಸಿಂಗ್ ಅವರು ಮನ್ರೇಗಾ ಯೋಜನೆ ಅಡಿಯಲ್ಲಿ ಎಲ್ಲರಿಗೂ ಇಷ್ಟು ದಿನ ಉದ್ಯೋಗ ಭದ್ರತೆ ಇರಲೇಬೇಕು ಅಂತ ತಂದಿರೋ ಯೋಜನೆ. ಅದು ಹಳೆ ಪದ್ಧತಿಯ ಹಳೆ ಸ್ಲ್ಯಾಬಲ್ಲೇ ಅದರ ಸಂಬಳ ಕೊಡ್ತಾ ಇದ್ದಾರೆ, ಹೆಚ್ಚು ಮಾಡಬೇಕಾಗಿದೆ.
ಒಂದು. ಓಕೆ. 53%ಗಿಂತ ಹೆಚ್ಚು ಹಣ ಕರ್ನಾಟಕಕ್ಕೆ ಬಂದೇ ಇಲ್ಲ ಇನ್ನು ವಾಪಸ್. ಮನ್ರೇಗಾ ಯೋಜನೆದು ದುಡ್ಡು ಕೊಟ್ಟೇ ಇಲ್ಲ ಅವರು. ಕೊಡಬೇಕಲ್ವಾ, ಅವ್ರು ಉದ್ಯೋಗ ಮಾಡ್ಬಿಟ್ಟು ಕಾಯ್ತಾ ಇದ್ದಾರೆ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ಅಂತ. ಬರಲೇ ಇಲ್ಲ.